ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ನಾನು ನಿಮ್ಮ ರಾಘವ್ ಕಾರ್ತಿಕ್ ಮಾಡುವ ನಮಸ್ಕಾರ. ಏನು ಈ ವಿಡಿಯೋ ಅಂದರೆ, ನಿನ್ನೆ ಒಂದು ವಿಡಿಯೋ ನೋಡಿದೆ ಒಪ್ಪಿ ಸರ್ದು UI ಅದೊಂದು ವಿಡಿಯೋ ಬಿಟ್ಟಿದ್ರು. ನನಗೆ ವಿಡಿಯೋ ನೋಡಿ ತುಂಬಾ ಆಶ್ಚರ್ಯ ಅನಿಸ್ತು ಅಥವಾ ಏನೋ ಡಿಫ್ರೆಂಟ್ ಅನಿಸ್ತು, ಏನೋ ಗೊತ್ತಿಲ್ಲ. ಬಟ್ ತುಂಬಾ ಖುಷಿ ಆಯಿತು. ದ ಲೆಜೆಂಡ್ ಡೈರೆಕ್ಟರ್ ಇಸ್ ಬ್ಯಾಕ್ ಅಂತ. ಬಟ್ ಆ ಟೀಸರಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಏನು ಅಂದರೆ, ನಮ್ಮ ಜನ ಸ್ಟಾರ್ಟಿಂಗ್ ಓಪನಿಂಗಿಂದ ಹಿಡಿದು ಬರಗಾಲ ಅಂದರೆ ಕೋವಿಡ್ ಟೈಮಲ್ಲಿ ಅಂದರೆ ಕೆಲವು ಸೀನ್ಗಳು ಅಬ್ಸರ್ವ್ ಮಾಡಿದ್ದೀನಿ. ಆ ಮನುಷ್ಯ ಮಾಸ್ಕ್ ಹಾಕಿರೋ ವ್ಯಕ್ತಿ ಕೋವಿಡ್ ಟೈಮಲ್ಲಿ ಊಟ ಇರಲಿಲ್ಲ ಅಥವಾ ಏನು ತಿನ್ನೋಕೆ ಏನು ಇಲ್ದಿರ ಆಗಿರೋ ಪರಿಸ್ಥಿತಿಲಿ ಮನುಷ್ಯ ಬರೀ ಮೊಬೈಲಲ್ಲೇ ಸೋಷಿಯಲ್ ಮೀಡ್ಯಾದಲ್ಲೇ ಜೀವನ ಕಳ್ಕೊಂಡು ಬರೀ ಕೋವಿಡ್ ಟೈಮಲ್ಲಿ ಮನೇಲೇ ಇದ್ದು ರೀಲ್ಸ್ಗಳು ಮಾಡಿಕೊಂಡು ಬರೀ ಇವರು ಅದರಲ್ಲೂ ಕೂಡ ಒಪ್ಪಿ ಸರ್ ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಏನು ತೋರಿಸಿದ್ದಾರೆ ಅಂದರೆ, ನಮ್ಮ ಜನ ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಮೊಬೈಲ್ ನೋಡಿಕೊಂಡೇ ನಮ್ಮ ಜೀವನ ಫುಲ್ಲು ಕಳೀತಾ ಇದ್ದೀವಿ. ಆ ಕೆಲವೊಂದು ಸೀನ್ ನೋಡಿದೆ, ನಾವು ತುಂಬ ಸೇಫ್ ಆಗಿದ್ದೀವಿ ಕೊಣೋ ಅಂದರೆ, ಎಲ್ಲೋ ನಡೆಯೋ ವಾರ್ನ, ಎಲ್ಲೋ ನಡೆಯೋ ಯುದ್ಧನ ಯಾವ ಬೇಕಾದ್ರೆ ಬಾಂಬ್ ಹಾಕ್ತಾರೋ ಅದು ನಾವು ಬರೀ ಮೊಬೈಲಲ್ಲೇ ನೋಡಿ ನಮ್ಮ ದೇಶನ ಅಥವಾ ನಮ್ಮ ಹಕ್ಕನ್ನ ಇನ್ನೊಬ್ಬರು ಕೊಟ್ಟು ಅವ್ರು ನಮ್ಮನ್ನ ರೂಲ್ ಮಾಡಲಿ ಅಂತ ಬಿಟ್ಬಿಟ್ಟು ನಾವು ಬರೀ ಇನ್ಸ್ಟಾಗ್ರಾಮು, ರೀಲ್ಸು, ಸೋಷಲ್ ಮೀಡ್ಯಾದಲ್ಲೇ ಜೀವನ ಕಳೀತಾ ಇದ್ದೀವಿ. ನಮ್ಮ ಈಗಿನ ಪ್ರೆಸೆಂಟ್ ಸಿಚುವೇಶನು ಅದರಲ್ಲಿ ಇನ್ನೂ ಕೆಲವು ನೋಡಿದೆ, ಧರ್ಮ ಜಾತಿ ಅಂತ ಏನೋ ಕೊಟ್ಟಿದ್ರು ಮೊಬೈಲ್ ದಾನ ಮಾಡೋ ಥರ. ಅದು ಸೀಕ್ವೆನ್ಸ್ ಆ್ಯಡ್ ಮಾಡೋಕೋಬೇಕಂದ್ರೆ ಈ ಕೋವಿಡ್ ಟೈಮಲ್ಲಿ ಈ ಜಾತಿಯವರು ಅಕ್ಕಿ ಕೊಟ್ರಿ, ಈ ಜಾತಿ ಅದು ಕೊಟ್ರಿ, ಇದು ಕೊಟ್ರಿ ಅಂದರೆ ಜಾತಿ ಭೇದವ ಮಾಡ್ತೀವಿ ಅಂತ ಅದು ನೋಡಿದ್ರು. ಮತ್ತು ಇನ್ನೊಂದು ಸೀನ್ ನೋಡಿದೆ ಒಪ್ಪಿ ಸರ್ದು. ಮೊಬೈಲ್ ನೋಡ್ತಾ ಬಂದು ಒಬ್ಬ ಬಾವಿ ಒಡೆ ಬಿದ್ದೋಗ್ತಾನೆ. ಅಂದರೆ ನಮ್ಮ ಜನ ಮೊಬೈಲಲ್ಲೇ ದಿನ ಪೂರ್ತಿ ಮುಳುಗಿ ಜೀವನನೇ ಹಾಳು ಮಾಡ್ಕೊತಾ ಇದ್ದಾರೆ. ಅದೊಂಥರ ಡಿಫ್ರೆಂಟ್ ವೇರಿಯೇಷನ್ ಬಂತು. ಈ ಥರ ನೋಡಿದ್ರೆ ಅದಾದಮೇಲೆ ನಮ್ಮಲ್ಲೇ ಜಾತಿಗಳು ಮಾಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ಡಿಫ್ರೆಂಟ್ ವೇಲ್ ತೋರಿಸಿದ್ರು ಒಪ್ಪಿ ಸಾರು. ಯಾಕಂದರೆ ಅವರು ಈಸ್ ಲೆಜೆಂಡ್ ಅಂತ ಇಡೀ ವರ್ಲ್ಡ್ಗೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು. ತುಂಬಾ ಖುಷಿ ಅವರು ತೋರಿಸಿರೋ ರೀತಿ ವೇರಿಯೇಷನ್ ತುಂಬಾ ಬೇರೆ ಇದೆ. ಕಂಟೆಂಟ್ ಹಿಂಗೆ ಇದ್ರು ಅದು ನಿಂಗೆ ತಿರುಗಿಸಿ 360 ಡಿಗ್ರಿಯಲ್ಲಿ ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಆಮೇಲೆ ಇನ್ನೊಂದೇನು ಅಂದರೆ, ಇನ್ನೊಂದು 2-3 ಸೀನ್ಗಳು ನೋಡಿದೆ. ತುಂಬಾ ಸಾಧುಕೋಕಿಲ ಸಾರ್ದ ಅಥವಾ ಒಬ್ಬ ನಮ್ಮ ದೇಶನ ನಾವು ಇನ್ನೊಬ್ರು ಆಳ ಕೊಟ್ಬಿಟ್ಟು ನಾವೇ ನಮ್ಮಲ್ಲೇ ಪತ್ತಾಡ್ಕೊಂಡು ಅವ್ರ ಮೇಲೆ ಹೋರಾಟ ಮಾಡ್ಕೊಂಡು ಅವ್ರ ಮೇಲೆ ಜೈಕಾರ ಎಲ್ಲ ಮಾಡ್ಕೊಳ್ತಾರೆ. ಬಟ್ ಒಪ್ಪಿ ಸರ್ ಕ್ಲೈಮ್ಯಾಕ್ಸ್ ಒಂದು ಹೇಳ್ತಾರೆ, ಇಲ್ಲಿ ಜೈಕಾರಕ್ಕಿಂತ ಅಧಿಕಾರಕ್ಕೆ ವ್ಯಾಲ್ಯೂ ಇದೆ ಅಂತ. ಅದೆಲ್ಲ ಅರ್ಥ ಮಾಡ್ಕೊಳ್ಳಿ, 1000 ಅರ್ಥ ಬರುತ್ತೆ. ಯಾಕಂದರೆ ಅದಕ್ಕೆ ಯಾರು ಕೂಡ ಅಷ್ಟು ಸುಲಭವಾಗಿ ಒಪ್ಪಿ ಸರ್ ಲೆಜೆಂಡ್ ಅಂತ ಕರೆಯಲ್ಲ. ಈಗ ಪ್ರೆಸೆಂಟಲ್ಲಿ 1000 ಜನ ಹೋರಾಟ ಮಾಡೋರಿಗೆ ವ್ಯಾಲ್ಯೂ ಇಲ್ಲ, ಅಧಿಕಾರ ಮಾಡೋರಿಗೆ ಮಾತ್ರ ವ್ಯಾಲ್ಯೂ ಅಂತ. ತುಂಬಾ ಖುಷಿ ಆಯಿತು. ಒಳ್ಳೆ ಮೆಸೇಜ್ ಕೂಡ ಇದೆ ಅದರಲ್ಲಿ. ಬಟ್ ಈ ರೇಂಜ್ ಒಪ್ಪಿ ಸರ್ ಏನಂದರೆ, ಕಂಟೆಂಟು ಅದನ್ನು ಆಡಿಯನ್ಸ್ ನೋಡಿದಾಗ ಈಸ್ ಎ ಟೋಟಲಿ ಡಿಫ್ರೆಂಟ್ ಅನಿಸುತ್ತೆ. ಒಬ್ಬ ಡೈರೆಕ್ಟ್ರ್ ಮೈಂಡ್ ಸೆಟ್ಟಲ್ಲಿ ಇನ್ವಾಲ್ವ್ಮೆಂಟ್ ಆಗೋ ಒಳಗಡೆ ನೋಡಿದ್ರೆ ಅದೊಂಥರ ಡಿಫ್ರೆನ್ಸಾಗಿ ಕಾಣುತ್ತೆ. ದರ್ ಇಸ್ 2 ವೇರಿಯೇಷನ್ಸ್ ಇದೆ. ತುಂಬಾ ಖುಷಿ ಇದೆ. ಯಾಕಂದರೆ ಕನ್ನಡ ಸಿನಿಮಾ ಈ ರೇಂಜಲ್ಲಿ ತಿರುಗಿಸಿ ಉಲ್ಟಾ ಪಲ್ಟಾ ಮಾಡಿ 360 ಡಿಗ್ರಿ ಮಾಡಿಬಿಟ್ಟಿದ್ದಾರೆ. ಬಟ್ ಏನಂದರೆ ನಮ್ಮ ಸೊಸೈಟಿ ಪ್ರೆಸೆಂಟ್ ಸಿಚುವೇಷನ್ಸು ಬರೀ ಮೊಬೈಲಲ್ಲಿ ಬೆಳಗ್ಗೆ ಇದ್ದರೆ ವಾಟ್ಸಪ್ಪು, ಸ್ನ್ಯಾಪ್ಚಾಟು, ಟಿಕ್ಟಾಕು, ರೀಲ್ಸಲ್ಲೇ ಜೀವನ ಸಾಗಿಸಿ ರೀಲ್ಸ್ ಮಾಡೋರ್ನೆಲ್ಲ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡೋಗಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆಲ್ಲ ಕರ್ಕೊಂಡೋಗಿ ಸೆಲೆಬ್ರಿಟಿ ಮಾಡಿ ಕೂರಿಸ್ಬಿಟ್ಟಿದ್ದೀರಾ. ಏನೋ ಮಾಡಿದ್ದೀರಾ, ಕರ್ಕೊಂಡೋಗಿ ರಾಜಕಾರಣಿಗಳೆಲ್ಲ ಮಾಡಿ ಅಲ್ಲಿ ಕೂರಿಸ್ಬಿಟ್ಟಿದ್ದೀರಾ. ಪಾಪ ಸಾಮಾನ್ಯ ಜನರು ಏನೂ ಮಾಡೋಕ್ಕಾಗ್ದಿರ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಮಾಡ್ತಾಯಿಲ್ಲ ವೀಡಿಯೋ ಆ ಥರ ಬಾಯಿ ಬಡ್ಕೊಂಡು ದಿನಪ್ರತಿ ರೀಲ್ಸ್ ನೋಡಿಕೊಂಡು ಗೇಮ್ಗಳು ಆಡ್ಕೊಂಡು ಪಬ್ಜಿ ಅದಿದ್ದು ಆಡಿ ತನ್ನ ಜೀವನನ ಕಳೆದ್ಬಿಟ್ಟವ್ರೆ. ಇದಕ್ಕೆಲ್ಲ ಉತ್ತರ ಬೇಕು ಅಂದರೆ ನಮ್ಮ ಒಪ್ಪಿ ಸರ್ ಸಿನಿಮಾ UI ಬರುತ್ತೆ, ಎಲ್ಲರೂ ನೋಡಿ. ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಆನ್ಸರು ನಿಮ್ಮಲ್ಲೇ ಹುಡುಕಿ ನಿಮ್ಮಲ್ಲೇ ಬರುತ್ತೆ. ಅದೇನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ UI ಅಂತ ಕೊಟ್ಟಿದ್ದಾರೆ. ನೀನು ನನ್ನಲ್ಲಿ ಹುಡುಕಿ ನನ್ನನ್ನು ನೀನು ಅರ್ಥ ಮಾಡ್ಕೊಂಡು ನೋಡು. ಆವಾಗ ನಿನಗೆ ಆನ್ಸರ್ ಸಿಕ್ಕಿ ನೀನೇ ಅರ್ಥ ಮಾಡಿಕೊಂಡು ನನ್ನಲ್ಲಿರೋ ನಿನ್ನನ್ನು ಬದಲಾಯಿಸ್ಕೊಂಡು ನೀನಾಗೆ ಬದಲಾಗ್ತಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ನಾನು ವೇಟಿಂಗ್ ಮಾಡ್ತಾಯಿದ್ದೀನಿ UI ಸಿನಿಮಾಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಹಿಂಗೆ ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹ್ಯಾಂಡ್ಸ್ ಆಫ್ ಯು ಒಪ್ಪಿ ಸರ್. ಈ ಥರ ಕನ್ನಡ ಸಿನಿಮಾ ಬರ್ತಾಯಿದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ದಯವಿಟ್ಟು ಕೂಡ ಎಲ್ಲರೂ ಕೂಡ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.